ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು, ಜೊತೆಗೆ ನಮ್ಮ ಸರ್ಕಾರದ ವೈಫಲ್ಯದ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು, ಪ್ರೋಟೋಕಾಲ್ ಫಾಲೋ ಅಪ್ ಆಗದೇ ಇರೋದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇರೋದು ವಿರಾಟ್ ಕೊಹ್ಲಿಯನ್ನು, ತಂಡದ ಆಟಗಾರನ. ಯಾರೆಲ್ಲ ಕರ್ನಾಟಕ ನನ್ನ ಮನೆ ನನ್ನ ಸ್ವಂತ ಊರು ಅಂತ ಹಾಡಿ ಹೊಗಳ್ತಾ ಇದ್ರು, ಅವರ ವಿರುದ್ಧವಾಗಿ ಈಗ ದನಿ ಎತ್ತೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೇರವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲೇಬೇಕು. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ವಿರಾಟ್ ಕೊಹ್ಲಿಯ ವಿರುದ್ಧವಾಗಿ ದೂರು ದಾಖಲಾಗಿರ್ತಕ್ಕಂಥದ್ದು. ಎಚ್.ಎಂ. ವೆಂಕಟೇಶ್ ಅನ್ನೋರು, ಅಂದರೆ ನೈಜ ಹೋರಾಟಗಾರರ ವೇದಿಕೆಯ ವತಿಯಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಸಲ್ಲಿಸಲಾಗಿದೆ. ಆರಂಭದಲ್ಲಿ ಕೊಹ್ಲಿ ವಿರುದ್ಧವೇ ದೂರು ಬರ್ತಾ ಇದೆ ಅಂದಾಗ ಪೊಲೀಸ್ನವರು ಸ್ವಲ್ಪ ಆರಂಭದಲ್ಲಿ ಹಿಂದೇಟನ್ನು ಹಾಕಿದ್ದಾರೆ, ಈ ದೂರನ್ನು ಸ್ವೀಕರಿಸಬೇಕಾ ಬೇಡವಾ ಅಂತ ಹೇಳಿ. ಅದಾದ ಮೇಲೆ ಸತಾಯಿಸಿ ಕೊನೆಗೆ ಆ ದೂರನ್ನು ಸ್ವೀಕರಿಸಿದ್ದಾರೆ. ಅವರ ಉದ್ದೇಶಗಳಿಷ್ಟೇ, ಅವರ ಬೇಡಿಕೆಗಳಿಷ್ಟೇ. ಅಂದರೆ ಈ ಕೇಸ್ನಲ್ಲಿ FIRನಲ್ಲಿ ವಿರಾಟ್ ಕೊಹ್ಲಿಯ ಹೆಸರನ್ನು ಕೂಡ ನಮೂದಿಸಬೇಕು. A1, A2, A3 ಆರೋಪಿಗಳಿರುವಂತೆ ವಿರಾಟ್ ಕೊಹ್ಲಿ ಹೆಸರನ್ನು ಕೂಡ ನೇರವಾಗಿ ಆರೋಪಿಗಳ ಲಿಸ್ಟ್ನಲ್ಲಿ ಸೇರಿಸಬೇಕು ಅಂತ. ಇದು ಯಾವ ಥರದ ಜರ್ನಲಿಸಮ್ ನನಗಂತೂ ಗೊತ್ತಾಗ್ತಾ ಇಲ್ಲ. ಭಾಳ ಜನ ವಿರಾಟ್ ಕೊಹ್ಲಿಯ ವಿರುದ್ಧವಾಗಿ ಪ್ರಶ್ನೆ ಮಾಡೋರಿಗೆ ನಾನು ಅನೇಕ ಪ್ರಶ್ನೆಗಳನ್ನು ಕೇಳಲೇಬೇಕು. ನಮಗೆಲ್ಲ ಗೊತ್ತಿರುವಾಗ RCB ಟೀಮನ್ನು ಹುಟ್ಟುಹಾಕಿದ್ದು ಯಾರು ಅಂತ ಗೊತ್ತಿದೆ. ವಿಜಯ್ ಮಲ್ಯ, ಕರ್ನಾಟಕದವನು. ನಾವೆಲ್ಲರೂ ಕೂಡ ನಮ್ಮ ಹಣವನ್ನು ಹೊತ್ಕೊಂಡು ಈಗ ವಿದೇಶಕ್ಕೆ, ಲಂಡನ್ಗೆ ಪರಾರಿಯಾಗಿರ್ತಕ್ಕಂಥ ವ್ಯಕ್ತಿ. ಇದೇ RCB ಟೀಮನ್ನು ಹುಟ್ಟುಹಾಕಿರೋದು. ಕೋಟ್ಯಂತರ ಅಭಿಮಾನಿಗಳು RCB ಟೀಮ್ 18 ವರ್ಷಗಳ ನಂತರ ಗೆಲ್ತಲ್ಲಪ್ಪ ಅಂತ ಕಾಯ್ತಾ ಇದ್ವಿ. ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ಇದೇ RCB ಟೀಮ್ನ 18 ವರ್ಷಗಳ ಕಾಲ ದಡವನ್ನು ಸೇರಿಸಿದಂಥ ಒಬ್ಬ ಆಟಗಾರ ವಿರಾಟ್ ಕೊಹ್ಲಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಪಾಪ ವಿರಾಟ್ ಕೊಹ್ಲಿ ಬೆಂಗಳೂರು ನನ್ನ ಮನೆ ಅಂತ ಅಂದ್ಕೊಂಡಿದ್ದೆ ತಪ್ಪಾಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಬೆಂಗಳೂರಿನ ಜನರೇ ಇವತ್ತು ಆತನ ವಿರುದ್ಧವಾಗಿ ತಿರುಗಿ ಬಿದ್ದಿರೋದು. ಆತ ಮಾಡಿದ್ದಾದರೂ ಏನು, ಆತ ಮಾಡಿರೋ ತಪ್ಪುಗಳೇನು, ಇದಾಗಬೇಕಾಗಿತ್ತು ವಿರಾಟ್ ಕೊಹ್ಲಿಗೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆತ ಕೋಟ್ಯಂತರ ಜನರ ಎದುರಿಗೆ ಎಲ್ರಿಗೂ ಕೂಡ ಗೊತ್ತಾಗುವ ಹಾಗೆ ಬೆಂಗಳೂರು ನನ್ನ ಮನೆ, ನನ್ನ ಊರು, ನನ್ನ ಆತ್ಮ, ನನ್ನ ಹೃದಯ ಬೆಂಗಳೂರಿಗೋಸ್ಕರ ಮಿಡಿಯುತ್ತೆ ಅಂತ ಹೇಳಿಬಿಟ್ನಲ್ಲ, ಅದು ಆತ ಮಾಡಿದ ದೊಡ್ಡ ತಪ್ಪು ಅಂತ ಅನಿಸುತ್ತೆ. ಲಕ್ಷಾಂತರ ಜನರ ಎದುರಿಗೆ ಬೆಂಗಳೂರಿಗೋಸ್ಕರ ಒಂದು ಟ್ರೋಫಿಯನ್ನು ನಾನು ಕೊಡ್ತಾ ಇದ್ದೀನಿ, ಅವ್ರ ಕೈಗೆ ಇಡ್ತಾ ಇದ್ದೀನಿ, ಅವ್ರ ಕನಸುಗಳು ನನ್ನ ಕಣ್ಣು ಮುಂದೆ ಕಾಣ್ತಾ ಇದೆ ಅಂತ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿಬಿಟ್ರಲ್ಲ ವಿರಾಟ್ ಕೊಹ್ಲಿ. ನಮ್ಮ ಕರ್ನಾಟಕಕ್ಕೋಸ್ಕರ, ಕರ್ನಾಟಕ ತಂಡಕ್ಕೋಸ್ಕರ. ಆರಂಭದಲ್ಲಿ ಯಾರೆಲ್ಲ ಕನ್ನಡಿಗರು ಇದ್ರೋ ಎಲ್ಲೋ ಗೊತ್ತಿಲ್ಲ, ಯಾರೆಲ್ಲ ಕನ್ನಡದ ಆಟಗಾರರು RCB ಟೀಮ್ ಮೇಲೆ ಎಷ್ಟು ಎಮೋಷನ್ಸ್ ಹೊಂದಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ವಿರಾಟ್ ಕೊಹ್ಲಿ ಅಂತರೂ ಕರ್ನಾಟಕ ಟೀಮ್ ಮೇಲೆ, ಅದು RCB ರೆಪ್ರೆಸೆಂಟ್ ಮಾಡ್ತಾ ಇರೋ ಟೀಮ್ ಮೇಲೆ, RCB ಫ್ರಾಂಚೈಸಿಗೂ ಕೂಡ ಕರ್ನಾಟಕದ ಬಗ್ಗೆ ಅಷ್ಟು ಆಸಕ್ತಿ ಪ್ರೀತಿ ಇದೆಯೋ ಎಲ್ಲೋ ಗೊತ್ತಿಲ್ಲ. ಏಕೆಂದರೆ ಅನೇಕ ಬಾರಿ ಅನೇಕ ಸೀಸನ್ಗಳನ್ನು ನೋಡ್ತಾ ಹೋದಾಗ ಕರ್ನಾಟಕದ ಆಟಗಾರರಿಗೆ ಮಾನ್ಯತೆಯನ್ನು ಕೊಟ್ಟಿದ್ದಿಲ್ಲ. ಕನ್ನಡದ ಟೀಮ್ ಇದು, ಕರ್ನಾಟಕದ ಟೀಮ್ ಇದು ಅಂತ ಫೀಲ್ ಕೊಟ್ಟವರೇ ವಿರಾಟ್ ಕೊಹ್ಲಿ ಅವರು. ಅದಕ್ಕೋಸ್ಕರವಾಗಿ ಲಕ್ಷಾಂತರ ಜನರ ಎದುರಿಗೆ ಕಣ್ಣೀರು ಹಾಕಿಬಿಟ್ರು. ನಾನಿವತ್ತು ಮಗುವಿನಂತೆ ಹೋಗಿ ಮಲಗ್ತೀನಿ ಅಂತ ಒಬ್ಬ ಸ್ಟಾರ್ ಆಟಗಾರ, ಇಡೀ ಜಗತ್ತು ಆತನ ಬಗ್ಗೆ ಮಾತನಾಡುತ್ತೆ, ಇಡೀ ಜಗತ್ತು ಆತನ ಆಟವನ್ನು ಹೊಗಳುತ್ತೆ. ಆ ಆಟಗಾರ ಕರ್ನಾಟಕದ ಟೀಮ್ ಬಗ್ಗೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದರೆ ಇವತ್ತು ಅವನನ್ನು ಜೈಲಿಗೆ ಹಾಕಿಸ್ಲಿಕ್ಕೆ ಅರೆಸ್ಟ್ ವಿರಾಟ್ ಕೊಹ್ಲಿ ಟ್ರೆಂಡಿಂಗ್ ಶುರು ಆಗಿಬಿಟ್ಟಿದೆ. ನಾವೆಲ್ಲ ಪ್ರಶ್ನೆ ಮಾಡಬೇಕೀಗ, ವಿರಾಟ್ ಕೊಹ್ಲಿ ಖಂಡಿತವಾಗಿಯೂ ಮಾಡಿದ ತಪ್ಪು ಅಂತ. ಅನೇಕ ಪಾಯಿಂಟ್ಸ್ಗಳ ಬಗ್ಗೆನೂ ಕೂಡ ನಾನು ಮಾತನಾಡಬೇಕಾಗಿದೆ. ಯಾಕೆಂದರೆ ಈ ಹಿಂದೆಯೂ ಕೂಡ ವಿರಾಟ್ ಕೊಹ್ಲಿ ಬೆಂಗಳೂರಿನ ಹೊಗಳಿದಾಗೆಲ್ಲ ಕೂಡ ಯಾಕೆ ಹೊಗಳ್ತೀಯ ಸ್ವಾಮಿ, ಇದೊಂದು ಸುಮ್ಮನೆ ಮಾರ್ಕೆಟಿಂಗ್ ಆಟ, ಇದು ಕಮರ್ಷಿಯಲ್ ಆಟ, ಇದನ್ನೆಲ್ಲರೂ ಕೂಡ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನೀನು ಯಾಕೆ ಇಲ್ಲಿನ ಅಭಿಮಾನಿಗಳಿಗೋಸ್ಕರ ಬೆಂಗಳೂರು ನನ್ನ ಮನೆ, ಕರ್ನಾಟಕ ನನ್ನ ಊರು ಅಂತ ಯಾಕೆ ಹಾಡು ಹೊಗಳ್ತೀಯ, ಈ ಥರ ಎಲ್ಲ ಮಾಡೋದು ತಪ್ಪು ಅಂತ ನಾವು ಬುದ್ಧಿ ಹೇಳಬೇಕಿತ್ತು ಅಂತ ಅನಿಸುತ್ತೆ. ಇಲ್ಲದಿದ್ದರೆ ಇವತ್ತು ವಿರಾಟ್ ಕೊಹ್ಲಿಯನ್ನು ಜೈಲು ಪಾಲಾಗಿಸುವ, ಅರೆಸ್ಟ್ ಮಾಡಿಸುವ, FIR ದಾಖಲಿಸುವ ಒತ್ತಾಯ ಕೇಳಿ ಬರ್ತಾ ಇರಲಿಲ್ಲ. ಎಚ್.ಎಂ. ವೆಂಕಟೇಶ್ ಅನ್ನೋ ವ್ಯಕ್ತಿ ನೈಜ ಹೋರಾಟಗಾರರ ವೇದಿಕೆ ವತಿಯಿಂದ ಇದೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಅನೇಕ RCB ಫಾಲೋವರ್ಸ್ಗಳು, RCB ಅಭಿಮಾನಿಗಳು ಅವ್ರನ್ನ ದಯವಿಟ್ಟು ಕಾರಣಗಳನ್ನು ಕೇಳಬೇಕು, ಯಾಕೆ ನೀವು ಈ ರೀತಿಯಾದಂಥ ದೂರನ್ನು ದಾಖಲಿಸಿದ್ರಿ ಅಂತ. ಪ್ರೋಟೋಕಾಲ್ ಲ್ಯಾಪ್ಸ್ ಆದಾಗ ನೀವು ವಿಧಾನಸೌಧದ ಮುಂದೆ ಅನೇಕ ಪ್ರೋಟೋಕಾಲ್, ನಮ್ಮ ಸಿದ್ದರಾಮಯ್ಯನವರು ಭಾಳಷ್ಟು ವೇದಿಕೆಗಳಲ್ಲಿ ಪ್ರೋಟೋಕಾಲ್ ಲ್ಯಾಪ್ಸ್ ಆಗಿದ್ದಕ್ಕೆ DC ಕೂಡ ಎದ್ದು ಹೋಗಯ್ಯ ಸ್ಟೇಜ್ನಿಂದ ಅಂಥೇಳಿ ಬೈದದ್ದುಂಟು. ಅನೇಕ ಪ್ರೋಟೋಕಾಲ್ ಲ್ಯಾಪ್ಸ್ ಆದಾಗ, ಸೆಕ್ಯೂರಿಟಿ ಲ್ಯಾಪ್ಸ್ ಆದಾಗ ವೇದಿಕೆ ಮೇಲಿದ್ದಂಥ SIಗಳಿಗೆ SP ಗಳಿಗೂ ಕೂಡ ಗರಂ ಆಗಿದ್ದುಂಟು. ಆದರೆ ವಿಧಾನಸೌಧ ಮುಂದೆ ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ತನ್ನ ಮೊಮ್ಮಕ್ಕಳಿಗೆ,
ತನ್ನ ಆಪ್ತರಿಗೆ, ತಮಗೆ ಬೇಕಾದಂಥ ಅಧಿಕಾರಿಗಳಿಗೆ, ತಮಗೆ ಬೇಕಾದಂಥ ಸಚಿವರಿಗೆ, ಶಾಸಕರಿಗೆ ಸೆಲ್ಫಿ ಫೋಟೋಗಳಿಗೆ ಮಾತ್ರ ವಿರಾಟ್ ಕೊಹ್ಲಿ ಬೇಕಾಗಿತ್ತು. ಇವತ್ತು ಆತ ಬೇಡವಾಗಿಬಿಟ್ಟಿದೆ. ಹಾಗಾಗಿ ವಿರಾಟ್ ಕೊಹ್ಲಿ ವಿರುದ್ಧವಾಗಿ ಅನೇಕರು ಪಿತೂರಿ ನಡೆಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಬೆಂಗಳೂರಿನಲ್ಲಿ ಒಂದು ಹೋಟೆಲ್ಗೆ ವಿರಾಟ್ ಕೊಹ್ಲಿ ಹೋಗ್ತಾರೆ. ಹೋಗಿ ದೋಸೆಯನ್ನು ತಿಂದು ಅಲ್ಲಿಯ ದೋಸೆಯ ಬಗ್ಗೆ, ಅದರ ರುಚಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಆ ಹೋಟೆಲ್ ಬಗ್ಗೆ ಇಡೀ ಜಗತ್ತು ಮಾತನಾಡ್ತಾ ಇದೆ. ಅನೇಕರು ಈ ಹೋಟೆಲ್ಗೆ ವಿರಾಟ್ ಕೊಹ್ಲಿ ಬಂದಿದ್ದರು ಕರ್ನಾಟಕದ, ಅದು ಬೆಂಗಳೂರಿನ ಈ ಹೋಟೆಲ್ ಅಂತ ಹೇಳಿ ಆ ಹೋಟೆಲ್ನವ್ರಿಗೆ ಒಂದಿಷ್ಟು ಕಾಸನ್ನು ಮಾಡ್ಕೊಳ್ತಾ ಇದ್ದಾರನೋ ಬಿಡಿ, ಜಾಸ್ತಿ ಆಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ಬೆಂಗಳೂರಿನ ಬ್ರ್ಯಾಂಡ್ ಜೊತೆಗೆ ಇಡೀ ಬೆಂಗಳೂರಿನ ಅಭಿಮಾನಿಗಳನ್ನು ಒಟ್ಟುಗೂಡಿಸಿದ್ದು, ಕರ್ನಾಟಕದ ಮೇಲೆ ಒಂದು ಅಭಿಮಾನವನ್ನು ಸೆಟ್ ಮಾಡಿದಂಥ ಆಟಗಾರ ಅಂದರೆ ಅದು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಏನೇನು ಮಾಡಿದ್ರು ಈ ಕಂಪ್ಲೇಂಟನ್ನು, ಈ ದೂರನ್ನು ಕೊಡಲಿಕ್ಕೆ ನೀವು ಮಾಡ್ಲಿಕ್ಕೆ ಹೋಗ್ತಿರಲ್ಲ, ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ಮಾಡ್ಕೊಂಡು ಬಂದೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬೆಂಗಳೂರಿನ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ವಿಕ್ಟ್ರಿ ಪರೇಡ್ ಅಂತ ಹೇಳಿ ಪೊಲೀಸರು ಆರಂಭದಲ್ಲಿ ಅನುಮತಿಯನ್ನು ಕೊಡಲಿಕ್ಕೆ, ವಿಕ್ಟ್ರಿ ಪರೇಡ್ ಇದೆ ಅಂತ ಹೇಳಿ ಪೊಲೀಸರಿಗೆ ಅನುಮತಿಯನ್ನು ಕೊಡಲಿಕ್ಕೆ ಹೋದಾಗ ಇದೇ ಪೊಲೀಸರು ಅನುಮತಿಯನ್ನು ರಿಜೆಕ್ಟ್ ಮಾಡ್ತಾರೆ, ಕೊಡೋದಿಲ್ಲ. ಅದಾದ ಮೇಲೆ ನಂತರವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಕ್ಟ್ರಿ ಪರೇಡ್ ಇದೆ ಅಂತ ಹೇಳಿ RCB ಮ್ಯಾನೇಜ್ಮೆಂಟ್ನವರು ಒಂದು ಪೋಸ್ಟ್ ಹಾಕ್ತಾರೆ. ಇದು ವಿರಾಟ್ ಕೊಹ್ಲಿ ಹಾಕಿದ್ದಲ್ಲ ಸ್ವಾಮಿ, ಅವರಿಗಾಗಲೇ ಆತನನ್ನು ಕೂಡ ಬಂಧಿಸಿದ್ದಾರೆ ಆ ಪೋಸ್ಟನ್ನು ಹಾಕಿದವ್ರನ್ನ. ವಿರಾಟ್ ಕೊಹ್ಲಿಗೆ ಹೆಂಗೆ ಗೊತ್ತಿತ್ತು? ವಿರಾಟ್ ಕೊಹ್ಲಿ ಪೋಸ್ಟನ್ನು ಹಾಕಿದ್ರ ಜೊತೆಗೆ ಇದೇ DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಎಲ್ಲರ ಎದುರು ಆ ಟ್ರೋಫಿಗೆ ಮುತ್ತಿಕ್ಕಿ ಸೆಲ್ಫಿಗಳನ್ನು ಕ್ಲಿಕ್ಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಜನ ಇಲ್ಲಿ ಒದ್ದಾಡಿ ಸಾಯ್ತಾ ಇದ್ದಾರೆ. ಆ ಸುದ್ದಿ DK ಶಿವಕುಮಾರ್ ಅವರಿಗೆ ಹೋಗಿಲ್ಲ, ಸಿದ್ದರಾಮಯ್ಯನವ್ರಿಗೆ ಹೋಗಿಲ್ಲ, ಇನ್ನು ವಿರಾಟ್ ಕೊಹ್ಲಿ ಅವರ ವಾಟ್ಸಪ್ಗೂ ಹೋಗಿರುತ್ತಾ? ಪಾಪ ಅವ್ರು ತತ್ಕ್ಷಣಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು? ಆ ಥರದವ್ರ ಮೇಲೆ ಈಗ ದೂರನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಾನು ಇನ್ನೊಂದು ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಉಚಿತ ಟಿಕೆಟ್ ಅಂತ ಘೋಷಣೆ ಮಾಡಿದ್ದು ವಿರಾಟ್ ಕೊಹ್ಲಿ ಏನಲ್ಲ. ಈಗ ವಿರಾಟ್ ಕೊಹ್ಲಿ ಅವ್ರ ಹತ್ರ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಿ. ಆತನಿಗೇನು ಗೊತ್ತಿತ್ತು? ನಾನು ಹೇಳಿದ್ನಲ್ಲ, ಕರ್ನಾಟಕದ ಬಗ್ಗೆ ಅಪಾರ ಅಭಿಮಾನವನ್ನು ಇಟ್ಕೊಂಡಂಥ ಆಟಗಾರನ ವಿರುದ್ಧವಾಗಿ ಕನ್ನಡಿಗರೇ ತಿರುಗಿ ಬೀಳ್ತಾ ಇರೋದು. ಗೇಟ್ ನಂಬರ್ 9 ಮತ್ತು 10 ಬಳಿ ಮಧ್ಯಾಹ್ನ 1 ಗಂಟೆಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರಿ. ಅದೇ 1 ಗಂಟೆಗೆ ಅನೇಕ ಜನರು ಅಲ್ಲೋಗಿ ನಿಂತ್ಕೊಂಡ್ರು ಟಿಕೆಟ್ಸ್ ತಗೊಳ್ತೀವಿ ಅಂತ. ಎಲ್ಲಿ ಸರ್ಕಾರ ಎಲ್ಲ ಕಡೆ ಟಿಕೆಟ್ ಫ್ರೀ ಎಂದು ಇಲ್ಲೂ ಕೂಡ ಸ್ಟೇಡಿಯಂ ಹತ್ರನೂ ಫ್ರೀ ಟಿಕೆಟ್ ಅನೌನ್ಸ್ ಮಾಡಿದ್ರು. ಆಗಿದ್ದೇನು? ಇದು ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಿತ್ತ? ವಿರಾಟ್ ಕೊಹ್ಲಿ ಅವ್ರನ್ನ ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ಕೂರಿಸಿ ಅವ್ರನ್ನ ಜೈಲಿಗೆ ಕಳಿಸೋ ಕೆಲಸವನ್ನು ಮಾಡ್ತಾ ಇದ್ರು. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ ಅನ್ನೋ ಗೊತ್ತಿಲ್ಲ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದ್ದಂಥ ಪೋಸ್ಟು ಜೊತೆಗೆ ಇವೆಲ್ಲ ಸೂಚನೆಗಳು, ಅಲ್ಲಿದ್ದಂಥ ನಿಖಿಲ್ ಸೋಸ್ಲೆ ಅವನ ಒಂದು ಇನ್ಸ್ಟ್ರಕ್ಷನ್ ಆಧಾರದ ಮೇಲೆ RCB ಮ್ಯಾನೇಜ್ಮೆಂಟ್ ತೆಗೆದುಕೊಂಡಂಥ ತೀರ್ಮಾನಗಳು, ಇವೆಲ್ಲದು ತತ್ಕ್ಷಣಕ್ಕೆ ಲಂಡನ್ಗೆ ಹೋಗಬೇಕಾಗಿದ್ದಂಥ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬಂದರು. ಯಾಕೆ ಬಂದರು? ಮುಗಿಸ್ಕೊಂಡು ನಾನು ಆರಾಮ್ಸೆ ಹೋಗ್ಬಿಡೋಣ ವಾಪಸ್ ಅಂತ ಎಲ್ಲ ಅಭಿಮಾನಿಗಳನ್ನು, ಲಕ್ಷಾಂತರ ಅಭಿಮಾನಿಗಳನ್ನು ಒಂದು ಸರಿ ಕಣ್ಣು ತುಂಬ್ಕೊಳ್ಳೋಣ ಅನ್ನೋ ಆಸೆಯಿಂದ ಬೆಂಗಳೂರಿಗೆ ಬಂದರು. ಅವ್ರು ನಡೆಸ್ಕೊಂಡಿದ್ದು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ನೋಡಿದ್ದಾರೆ. ಕರ್ನಾಟಕದಲ್ಲಿ ನೀವು ನಿಮ್ಮ ಪ್ರತಿಷ್ಠೆಗೋಸ್ಕರ, ನಿಮ್ಮ ಹೆಸರು ಬರಲಿಕ್ಕೋಸ್ಕರ, ನಿಮ್ಮ ನೇಮು ಮತ್ತು ಫೇಮನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ, ಯುವಕರ ಈ ಕ್ರಿಕೆಟ್ ಅಭಿಮಾನದ ಪ್ರೀತಿಯನ್ನು ಡಬಲ್ ಮಾಡ್ಕೊಳ್ಳಿಕ್ಕೆ, ಅದು ರಾಜಕೀಯವಾಗಿ ನಿಮ್ಮ ಕಡೆ ವಾಲಿಸ್ಕೊಳ್ಳೋದಕ್ಕೋಸ್ಕರ ರಾತ್ರೋರಾತ್ರಿ ಏನೆಲ್ಲ ಮಾಡಬೇಕು ಎಲ್ಲವನ್ನು ಕೂಡ ಮಾಡಿಬಿಟ್ಟಿದ್ದೀರಿ. ಈಗ ವಿರಾಟ್ ಕೊಹ್ಲಿ ವಿರುದ್ಧವಾಗಿ ದೂರನ್ನು ದಾಖಲಿಸ್ಲಿಕ್ಕೆ ಮುಂದಾಗಿದ್ದೀರಿ. ಅನೇಕರು ಈಗ ವಿರಾಟ್ ಕೊಹ್ಲಿ ಮೇಲೆ ಕೇಸ್ ಹಾಕಬೇಕಿತ್ತು ಅಂತ ಅನೇಕರು ಪೋಸ್ಟ್ ಮಾಡ್ತಾ ಇದ್ದಾರೆ. ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೊಂದು ಟ್ರೆಂಡ್ ಶುರು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದ್ದಂಥ ಒಂದು ಪೋಸ್ಟ್, ಅದನ್ನು ಕೂಡ ಅವರು ಸ್ವಂತ ಓನಾಗಿ ಏನು ಹಾಕಿಲ್ಲ, ಅದು ಅದೇ RCB ಮ್ಯಾನೇಜ್ಮೆಂಟ್ ಮಾಡಿದ್ದಂಥ ಪೋಸ್ಟನ್ನು ಅವರು ಅದನ್ನೇ ಸ್ಕ್ರೀನ್ಶಾಟ್ ಎತ್ತಿ ಅವರ ಪೇಜ್ನಲ್ಲಿ ಹಾಕ್ಕೊಂಡಿದ್ದಾರೆ ಅನ್ನೋ ಒಂದು ಮಾತು. RCB ಜೊತೆಗೆ ಕನ್ನಡದ ಹೆಸರು, ಕನ್ನಡದ ಈ ಬ್ರ್ಯಾಂಡ್ ವ್ಯಾಲ್ಯೂನ ಬಳಸ್ಕೊಂಡು ಅನೇಕ ಕನ್ನಡ ಪರ ಹೋರಾಟಗಾರರು ಭಾಳಷ್ಟು ಸರಿ ಬೀದಿಗಿಳಿದು ಹೋರಾಡಲಿಕ್ಕೆ ಮುಂದಾಗಿದ್ದಾರೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೂ ಮುಂದಾಗಿದ್ದಾರೆ. ಅವರೆಲ್ಲ ಎಷ್ಟರ ಮಟ್ಟಿಗೆ ಈ ಘಟನೆಯ ಬಗ್ಗೆ ಪೋಸ್ಟ್ಗಳನ್ನು ಹಾಕ್ಕೊಂಡು ಕಂಡೋಲೆಸನ್ಸ್ ಮಾಡಿದ್ದಾರೆ. ಇದೇ CM ಸಿದ್ದರಾಮಯ್ಯನವರ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಒಂದು ಪೋಸ್ಟ್ ಮಾಡಿಲ್ಲ ಅಂತ ಅವ್ರ ವಿರುದ್ಧವಾಗಿ ಅನೇಕರು ಮಾತನಾಡಲಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ನನಗಿದಂತರೂ ಏನಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಪರಿಸ್ಥಿತಿ
ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಲ್ಲಿ ಎಡವಟ್ಟಾಗಿದ್ದು, ಎಲ್ಲಿ ಲೂಪೋಲ್ ಆಗಿದ್ದು, ಯಾರು ಮಾಡಿದ ತಪ್ಪಿನಿಂದಾಗಿ ಇದಾಗಿದ್ದು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. RCB ಮ್ಯಾನೇಜ್ಮೆಂಟು, KSCA ಗೊತ್ತಿದೆ ಅವ್ರಿಗೆ ಎಷ್ಟು 35,000 35,000 ಜನ ಸೇರೋ ಜಾಗದಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಅಂತ. ಯಾವಾಗ ಫ್ರೀ ಟಿಕೆಟ್ ಅನೌನ್ಸ್ ಮಾಡಬೇಕು, ಯಾವಾಗ ಮಾಡಬಾರ್ದು ಅಂತ ಗೊತ್ತಿಲ್ಲ. ಇದು ವಿರಾಟ್ ಕೊಹ್ಲಿಗೆ ಎಲ್ಲವೂ ಕೂಡ ಅಪ್ಡೇಟ್ ಹೋಗ್ತಾ ಇತ್ತು. ವಿರಾಟ್ ಕೊಹ್ಲಿ ತಗೊಳ್ಳೋ ಡಿಸಿಷನ್ ಅನ್ನೋ ರೀತಿಯಾಗಿ ಈಗ ವಿರಾಟ್ ಕೊಹ್ಲಿ ವಿರುದ್ಧವಾಗಿ ಅವರ ಹೆಸರನ್ನು FIRನಲ್ಲಿ ನಮೂದಿಸಬೇಕು ಅಂತ ಮುಂದಾಗಿರೋದು. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು, ಇದಕ್ಕೆ ಉತ್ತರವನ್ನು RCB ಅಭಿಮಾನಿಗಳು ನೀಡಿದ್ರೆ ಒಳಿತು. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾನು ಒಂಥರ ವಿರಾಟ್ ಕೊಹ್ಲಿ ಏಜೆಂಟ್ ಅನ್ನೋ ರೀತಿಯಾಗಿ ಆಗಿಬಿಡುತ್ತೆ. ಕನ್ನಡವೇ ನಾನು ಉಸಿರು ಅಂತ ಭಾಳ ಜನ ಭಾಷಣ ಬಿಗಿಯೋರ ನಡುವೆ ಕರ್ನಾಟಕದ ಪರವಾಗಿ ನಿಂತು ಅನೇಕ ಬಾರಿ ಸಮರ್ಥನೆ ಕೊಟ್ಟಂಥ ವಿರಾಟ್ ಕೊಹ್ಲಿ ಕೊನೆಗೂ ಅವ್ರು ಹೇಳಿದ್ದೊಂದೇ, ಈ ಸಲ ಕಪ್ ನಮ್ಮದು ಅಂತ ಪದೇ ಪದೇ ಕನ್ನಡದ ವ್ಯಾಲ್ಯೂವನ್ನು ಹೆಚ್ಚಿಸಿದಂಥ ಒಬ್ಬ ಸ್ಟಾರ್ ಕ್ರಿಕೆಟರ್ ಕಮಲ್ ಹಾಸನ್ ಅಂತವ್ರ ನಡುವೆ ಮುಂದೇನು ಹೇಳಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.